ತಂಗಿ ಬಂದವಳಪ್ಪ. ನಿನ್ನ ತಂಗಿ ಮಂಜಕ್ಕ ಬಂದವಳೆ. ಹೌದೇನು? ಯಾಕಂತೆ? ಅಯ್ಯೋ ಏನು ಕೊಡ್ತಾಳಂತಪ್ಪ ನಿನ್ನ ಧರಣಿಗೆ ಏನು ಕೊಟ್ಟು ನಾನು ಇವತ್ತು ಮನೆ ಉಳಿಸ್ತೀನಿ ಅಂತ ಈಗ ಬಂದವಳು. ಅವತ್ತು ನಾವು ಹೇಳಿವಿ ಕೊಡಬೇಡ ಕಣೆ ಕೊಡಬೇಡ ಅಂತೇಳಿ ಕೊಟ್ಟಿದ್ರಿ. ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬರುತ್ತೆ. ತಡಿ ಈಗಲೂ ಹೇಳ್ತೀನಿ, ಅವ್ರ ಮನೆ ಸರಿ ಇಲ್ಲ ಕಣಮ್ಮ ಕೊಡಬೇಡ ಅಂತ ಹೇಳ್ತೀನಿ. ಬಿಡತ್ತ, ಕೊಟ್ಟು ಮದುವೆ ಮಾಡ್ಲತ್ತ. ಅವನಿಗೂ ಪಾಪ ಯಾರು ಇಲ್ಲ, ವಿಠಲ್ಗೂ ಅಡುಗೆ ಮಾಡು, ಅವನಿಗೆ ಮುದ್ದೆ ಬೇಕು ಪಾಪ. ಅವನು ಕಷ್ಟ ಬೀಳ್ತಾನೆ. ಅವನು ಧಾರಣಿ ಅವೆರಡು ಹುಡುಗರು ಇದ್ದಾವೆ, ಯಾರು ಇಲ್ಲ ನೋಡ್ಕೊಂಬರ್ ಬಿಡಿ ಅತ್ತ. ಕೊಡ್ಲೇಳು. ಅಲ್ಲ ಕಣಪ್ಪ, ಅವ್ರಿಗೆ ಅವ್ರ ಮನೆಗೆ ಆಗ ಬರಲ್ಲ. ಕೊಟ್ಟರೆ ಆಗಲ್ಲ ಕಣಪ್ಪ. ನೋಡು ಆ ಹುಡುಗಿ ಇದ್ಕಿದ್ದಂಗೆ ಸೇನಕ್ಕಿದ್ದಾಳು. ಎಂಥ ಒಳ್ಳೆ ಹುಡುಗಿ ಸೇನಕ್ಕಿದ್ದಾಳೆ. ಹೆಂಗಾಯ್ತು? ಇವತ್ತು ನೋಡು ನಮ್ಮ ಮನೆಗೆ ನಮ್ಮ ಮಗ ಸೊಸೆ ನಾವು ನಮ್ಮ ಮಕ್ಕಳು ನನ್ನ ಮಗಳು ಎಲ್ಲರೂ ಸೇನಕ್ಕಿದ್ವಿ. ಅವ್ರ ಮನೆಗೆ ಹೆಂಗಾಗುತ್ತೆ ಅಂದರೆ ನೋಡು. ಅದಕ್ಕೆ ಮತ್ತೆ ಒಂದೊಂದು ಮನೆ ಸರಿ ಇರಲ್ಲ ಅಂತ ಹೇಳೋದು. ಒಂದೊಂದು ಮನೆಗೆ ಶಾಂತಿ ಇರಲ್ಲ. ತಡಿ ಬಂದು ಇಲ್ಲಿ ಯಾರನ್ನ ಮಾತಾಡ್ಸ್ಕೊಂಬರ್ಬೇಕಾಯ್ತು, ಹೋಗ್ಬತ್ತೀನಿ. ಅತ್ತೆ ಯಾಕತ್ತೆ ಇಲ್ಲಿ ನಿಂತ್ಕೊಂಡಿದ್ರಾ? ಏನಿಲ್ಲ ತ್ರಿವೇಣಿ, ಆಗ ಅವಳು ಬಂದಿದ್ಲು ನಮ್ಮ ಮಂಜಕ್ಕ. ಅದಕ್ಕೇನೆ ಮಾತಾಡ್ಸೋಣ ಅಂತ ಇಲ್ಲಿ ನಿಂತ್ಕೊಂಡಿದ್ದೆ. ಧರಣಿಗೆ ಏನು ಕೊಡ್ತಾಳಂತೆ ಕಣೆ. ಅವ್ರಿಗೆ ಏನು ಕೊಡ್ತಾರಂತೇನತ್ತೆ? ನೋಡಮ್ಮ, ಅವನಿಗೆ ಏನು ಕೊಡ್ತೀನಿ ಅಂತ ಬಂದವಳೆ. ಅವಳಿಗೆ ಹೆಂಗೆ ತಿಳಿತೈತೆ? ಅವಳು ಸುಗುಣ ಭಾಳ ಚೆನ್ನಾಗಿದ್ದಾರೆ ಅವ್ರ ಮಗಳು. ಆವಾಗಲೇ ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ಲು. ನಾನೇ ಹೇಳಿದೆ ಅವಾಗ, ಓದಿದಾಳೆ ಕೊಡಬೇಡ ನಿನ್ನ ಮಗಳನ್ನ ಅಂತ ಹೇಳಿ. ಅವಾಗ ಹೆಂಗೆ ಕೊಡಲಿಲ್ಲ. ಇವಾಗ ನೋಡು ಇಂಥ ಪರಿಸ್ಥಿತಿ. ಅವಳಿಗೂ ಸೆನಕ್ಕಿಲ್ದಂಗೆ ಆತ. ಹುಡುಗರೇ ಅಪ್ಪ ಪೊಲಿ ಅಂತವ. ಹುಡುಗನ ಬಂದು ಓಟು ಸಾಗರಿ ಮಾಡೋದಕ್ಕೆ ನಾನು ಸುಮ್ಮನೆ ಅವಳು ಹಂಗೆ ಎಲ್ಲ ಯಾರನ್ನ ನೋಡ್ಕೊಂಡು ಯಾರನ್ನ ನೋಡ್ಕೊಂಡು ಮಕ್ಳು ಮರಿ ಇಲ್ದಾರನ್ನ ಆಗಬೇಕು. ಅಲ್ಲ ಬಂದು ಇಂಥರ್ನಾಗ ಅಂತದ್ದೇನು ಕಾಣತ್ತೆ. ಏನಾಗ್ತಾರಪ್ಪ ಬಿಡು. ಬಂತಾರಲ್ಲ ಅವಾಗ ಹೇಳುವಂತೆ. ಆಂಟಿ ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಇವಾಗಿನ್ನೂ ಬಂದ್ವಿ ಕಣಮ್ಮ ತ್ರಿವೇಣಿ. ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀವಿ. ಬನ್ನಿ ಒಳಗಡೆ ಬನ್ನಿ. ಅತ್ತೆ ಒಳಗೆ ಕರ್ಕೊಂಬನ್ನಿ. ಕೂತ್ಕೊಳ್ರಿ ಮಂಜಕ್ಕ, ಕೂತ್ಕೊಳಮ್ಮ. ಅಣ್ಣ ಎಲ್ಗೋಯ್ತು ಅದಕ್ಕೆ? ಈಗೆಲ್ಲ ಹೋಯ್ತಮ್ಮೇನ ಕೆಲಸ ಅಂತ ಹೇಳಿ ಹೋಯ್ತು. ನನ್ನ ಮಗನೂ ಕೆಲ್ಸಕ್ಕೆ ಹೋಗಿದ್ದಾನೆ. ಇವಳು ಓದಿದಾಳೆ. ಇಲ್ಲೇ ಮನೆಯಲ್ಲೇನೆ ಅವಳು ಏನಾದ್ರು ಕೆಲಸ ಮಾಡ್ತಾ ಇರ್ತಾಳೆ. ಇವಳಿಗೆಲ್ಲ ಕಂಪ್ಯೂಟರ್ ವರ್ಕು. ಇವಳು ಚೆನ್ನಾಗಿ ಕೆಲಸ ಮಾಡ್ತಾಳೆ. ನೀವೆಂಗೋ ಚೆನ್ನಾಗಿದ್ದೀರಾ ಅದಕ್ಕೆ? ಅಣ್ಣಾರ್ದೆ ಪಾಪ ಹೇಳ್ಬಾರ್ದು. ಅಣ್ಣ ಪಾಪ ಪಾತ್ರೆ ತೊಳಿತಾನೆ, ಅವನು ಅಡುಗೆ ಮಾಡ್ತಾನೆ. ಅದಕ್ಕೆ ಆಗ್ತಾ ನಮ್ಮ ಸುಗುಣನ ಗಂಡ ಅವನು ಹಿಂಗೆ ಏನೋ ಒಂದು ಅವಂತರ ಮಾಡ್ಕೊಂಡು ಹಿಂಗೆ ಡೈವರ್ಸ್ ಆಗೈತಿ. ಅದಕ್ಕೆ ನಮ್ಮ ಮನೆಗೆ ಇದ್ದಾಳೆ. ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ ಅಂತ. ಅಯ್ಯೋ ಮಂಜಕ್ಕ ಯಾಕೆ ಕೊಡ್ತೀಯೇ? ಅಯ್ಯೋ ಆ ಹುಡುಗರು ಸಾಕ್ರಿ ಮಾಡೋಕ್ಕಾಗಲ್ಲ, ನಿಜ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೀವಿ. ಇಲ್ಲಿ ಬಿಡ್ಕೊಂಬಕ್ಕೆ ಹೋಗಲ್ಲ ಹುಡುಗರನ್ನ. ಅಯ್ಯೋ ಅವು ಎರಡಿದ್ರೆ ಎರಡೂ ಪುಡಾರಿಗಳು. ಹೇಳಿದ ಮಾತು ಕೇಳೋದೇ ಇಲ್ಲ ಕಣೆ. ಅಂಥವು ಸಾಕ್ರಿ ಮಾಡೋಕ್ಕೆ ಯಾಕೆ ಸುಮ್ಮನೆ ಕೊಟ್ಟು ಮದುವೆ ಮಾಡ್ತೀವಿ? ಸುಗುಣನ ಯಾರಿಗಾನ ಒಳ್ಳೆರಿಗೆ ಕೊಟ್ಟು ಮದುವೆ ಮಾಡು. ಅಯ್ಯೋ ಮಂಜಾಂಟಿ ತೀಟ್ಕೆ ಅಂದರೆ ತೀಟ್ಕೆ. ಇಲ್ಲೋಡು ಬಂದರೆ ಅದನ್ನ ಎಳೆಯೋದು ಇದನ್ನ ಎಳೆಯೋದು. ನಮ್ಮ ಮನೆಗೆ ಸಖತ್ತು ತೀಡ್ಕೆ ಮಾಡ್ತವೆ. ಅಯ್ಯಪ್ಪ ಬೇಡಮ್ಮ ಬೇಡ, ಸುಮ್ಮನೆ ಯಾಕೆ ಕೊಡ್ತೀಯ? ಅವ್ರು ಹೆಂಗೋ ಮಾಡ್ಕೊಂಡು ತಿಂತಾರೆ ಬಿಡ್ರಿ. ಯಾಕೆ? ಅಲ್ಲ ಪಾಪ ನೋಡಿರಿ ಅಯ್ಯ ಅಂದಂಗೆ ಆವತ್ತು ಕಣಮ್ಮ. ಹುಡುಗರು ತೀಡ್ಕೆನೆ ಏನು ಮಾಡೋಕ್ಕಾಗುತ್ತೆ? 2 ಗಂಡು ಹುಡುಗರು ಇದ್ದಾವೆ. ಇವತ್ತು ನೋಡ್ಬೇಕಲ್ಲ, ನಾವು ನೋಡ್ದಲ್ಲ ಇನ್ಯಾರು ನೋಡ್ತೀವಿ? ಇವಾಗ ನನ್ನ ಮಗಳಿಗೆ ಬೇರೆ ಹಿಂಗಾಗೈತೆ. ಹಿಂಗಾಗಲಿಲ್ಲ ಅಂತಂದರೆ ಬಿಡಪ್ಪ ಅನ್ಬೋದಾಗಿತ್ತು. ಆ ಹುಡುಗರು ನೋಡ್ಕೊಳಂಗೂ ಆಗುತ್ತೆ. ನನ್ನ ಮಗಳು ಭಾಳ ಸೆನಕ್ಕಿದ್ದಂಗೂ ಆಗುತ್ತೆ. ಹೆಂಗಮ್ಮ ನಿನ್ನ ಇಷ್ಟ. ಯಾವಾಗ ಇಲ್ಲೋಡು ನೀನು ಕೊಟ್ಟಿದ್ರೆ ಅವ್ರ ಮನೆಗೆ ಹಾಕೋ ಚೆನ್ನಾಗೇ ಇಲ್ಲ ಕಣೆ. ಏನೇನು ಕೈ ಎತ್ತಲ್ಲ ಬಾಯಿ ಎತ್ತಲ್ಲ. ಏನು ಮಾಡಿದ್ದೆಲ್ಲ ಬರೀ ಹಿಂಗೆ ಅದ್ವಾ ನಾನು. ಅವನು ಧರಣಿ ಕೆಲ್ಸಕ್ಕೆ ಹೋಗ್ತಾನೆ, ಯಾತು ಉಳ್ಸೋಕ್ಕಾಗಲ್ಲ. ಆ ಹುಡುಗಿ ಚೆನ್ನಾಗಿದ್ದಂಗೆ ಹಿಂಗಾಯ್ತು. ಅಯ್ಯೋ ಹೇಳ್ಬಾರ್ದು. ನಿಮ್ಮ ಅತ್ತಿಗೆ ಅಂತವಳು ಹೇಳು. ಅವಳು ಅದಕ್ಕೆ ಓದ್ಲು. ನನ್ನ ಮೇಲೆ ಹಂಗೆ ಜಗಳ ಮಾಡೋಳು ಅನ್ಬೇಡ. ಯಾವಾಗಲೂ ಜಗಳ. ಅವಳು ಓದ್ಲು, ಇವಳು ಹಂಗೇನೆ. ಧರಣಿ ಹೇಳ್ತಿ ನನ್ನ ಸೊಸೆ ಮೇಲೆ ಜಗಳ. ನಮ್ಮ ಮೇಲೂ ಜಗಳ. ಇವತ್ತು ನೋಡು ಅವರೇ ಎಲ್ಲ ಹಿಂಗಾದ್ರು. ನಾವು ಇವತ್ತು ಹೆಂಗಿದ್ದೀವಿ? ಏನು ಮಾಡೋಕ್ಕಾಗಲ್ಲ. ಬಂದಿರೋದೆಲ್ಲ ಅನುಭವಿಸ್ಬೇಕು. ಹೋಗಮ್ಮ ಟೀ ಮಾಡೋಕೆ ಹೋಗು. ಟೀ ಮಾಡ್ಲಾ ಕಾಫಿ ಮಾಡ್ಲಾಕ್ಕ? ಯಾವುದಾದ್ರೂ ಮಾಡಮ್ಮ. ಹೆಂಗೋ ಹಿಂಗಿರೋದ್ರಿಂದನ ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ ಅಂತ. ಸರಿ ಅಮ್ಮ ನಿನ್ನಿಷ್ಟ. ಅತ್ತೆ ಹಾಲೆಲ್ಲಿದ್ದಾವತ್ತೆ? ಅಲ್ಲಿ ಫ್ರಿಜ್ಜಾಗ ಇದೆ ನೋಡಮ್ಮ. ಅಲ್ಲಿ ಫ್ರಿಜ್ಜಾಗಿ ಇಟ್ಟಿದ್ದೆ ನೋಡು. ಹೆಂಗೋ ನೀವೇನೋ ಚೆನ್ನಾಗಿದ್ರ ಅದಕ್ಕೆ ಪಾಪ ಅವ್ರದ್ದೇ ಇರೋದು. ಇವಾಗ ನೀವು ಸ್ವಲ್ಪ ನೋಡ್ಕೋಬೇಕು. ಏನು ಮಾಡೋಕ್ಕಾಗುತ್ತೆ? ನೀವು ನೋಡ್ಕೋಬೇಕು. ಅಣ್ಣ ನೋಡಿದ್ರೆ ಮುಸ್ರೆ ತೊಳಿತಾ ಇದ್ದ. ನೀವು ಸ್ವಲ್ಪ ನೋಡ್ಕೋಬೇಕು. ನಿಮ್ಮ ಸೊಸೆ ಬೇರೆ ಇದ್ದಾಳಲ್ಲ, ನೋಡ್ಕೋಬೇಕು ಅದಕ್ಕೆ. ಅಯ್ಯೋ ನಾವು ನೋಡ್ಕೊಂತೀವಿ. ಅವ್ರ ಮಕ್ಳದಂತೂ ಅಯ್ಯೋ ತರಲೆ ಅಂದ್ರೆ ಹುಟ್ಟು ತರಲೆ. ಅಯ್ಯೋ ಅವು ಕೇಳೋದೇ ಇಲ್ಲ ಪುಡಾರಿಗಳು. ಹೇಳಿದ ಮತ್ತೆ ಕೇಳೋದೇ ಇಲ್ಲ. ಬಂದ್ರೆ ಅದು ಎಳೆಯೋದು ಇದು ಎಳೆಯೋದು ಮಾಡ್ತಾವೆ. ಅದಕ್ಕೆ ನಾವಿಲ್ಲಿ ಬಿಡ್ಕೊಂಬೋದೇ ಇಲ್ಲ ಅವನ್ನ. ಅಯ್ಯೋ ಹಿಂಗೆ ಹೇಳಿದ್ರೆ ಹೆಂಗದಕ್ಕೆ? ನೀವು ನೋಡ್ದಲ್ಲ ಯಾರು ನೋಡ್ತಾರೆ?
ಅಲ್ಲ ಅಕ್ಕ, ತಾಯಿ ಇಲ್ಲದ ಮಕ್ಳಿಗೆ ನೋಡ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ. ಆ ಮಕ್ಳಿಗೆ ಏನು ಗೊತ್ತಾಗುತ್ತೆ, ತಿಡ್ಕೆ ಮಾಡ್ತಾವಪ್ಪ. ಅಂತ ಅದ್ರಾಗೆ ತಿಡ್ಕೆ ಮಾಡ್ತಾವೆ ಅಂತ ಹೇಳಿ ತಾಯಿ ಇಲ್ಲದ ಮಕ್ಳನ್ನ ಹೆಂಗ್ ಬೇಕಂಗೆ ಮಾತಾಡೋದು ಸರಿ ಇಲ್ಲ ಕಣಕ್ಕ. ಇಲ್ಲ ಕಣಮ್ಮ, ನಾವು ನೋಡ್ಕೊಂಡ್ವಿ. ಆದರೆ ಇವಾಗ ಎಷ್ಟು ದಿವಸ ಅಂತ ನೋಡ್ಕೊಂಬಕ್ಕಾಗುತ್ತೆ ಹೇಳಮ್ಮ. ನಮಗೂ ಮೊಮ್ಮಕ್ಕಳಿದ್ದಾವೆ, ನಮಗೂ ನನ್ನ ಮಕ್ಕಳವು ಇಬ್ಬರು, ನನ್ನ ಮಗು ನಾವಿಬ್ಬರು, ನಮ್ಮ ಮನೆಗೂ ಮೊಮ್ಮಕ್ಕಳು ಇದ್ದಾವೆ. ನೋಡ್ಕೊಂಬಕ್ಕೆ ಇಲ್ಲ ಅಂದರೆ ಬಿಡಪ್ಪ ತಂದು ಸಾಕೋಬೋದಾಗಿತ್ತು ಅನ್ಬೋದಾಗಿತ್ತು. ನನಗೂ ಮೊಮ್ಮಕ್ಕಳಿದ್ದಾವೆ, ಅದಕ್ಕಾಗಿನ. ಮತ್ತೆ ಭಾರತ ಇಲ್ಲಿ ಬಂದಿ ತಡೆ, ನನ್ನ ಸೊಸೆ ಯಾಕೆ ಕರಿತಾ ಇದ್ದಾಳೆ. ನಮ್ಮ ಮನೆಗೆಲ್ಲ ಚೆನ್ನಾಗಿದೀವಿ ಕಣಮ್ಮ. ಎಲ್ಲರೂ ಚೆನ್ನಾಗಿದ್ದೀವಿ ನಮ್ಮ ಮನೆಗೆ. ಈ ಅಮ್ಮನ ಮಾತು ಕೇಳಬೇಡ. ಸುಮ್ಮನೆ ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ಬೋದಾಗಿತ್ತು. ಈ ಮನೆಗೆ ಯಾಕೆ ಬಂದೆ ಮಂಜಕಯ್ಯ? ಈ ಅಮ್ಮ ನೋಡಿ ಹೆಂಗೆ ಹೇಳ್ತಾಳೆ ನೋಡು. ಅವರು ಹಾಳಾಗಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ನೋಡ್ತಾರೆ. ಅವ್ರ ಮನೇಲಿ ಇವಾಗ ಯಾರು ಮಾಡಿಕ್ಕರಿಲ್ಲ, ಯಾರೂ ಇಲ್ಲ, ಮಕ್ಕಳು ಬೇರೆ ಅನಾಥರಾಗಿದ್ದಾರೆ. ಅವ್ರ ಪಾಡಿಗೆ ಅವ್ರು ಇರೋದಕ್ಕೆ ನೋಡಿ ಇವ್ರಿಗೆ ಎಷ್ಟು ಹೊಟ್ಟೆ ಉರಿ. ನಾವು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರಬಾರ್ದು ಅನ್ನೋದೈತಲ್ಲ ಅಂತಂದ್ರಾಗಿ. ಹಂಗೆ ಕಣೆ, ಒಬ್ರಿಗೊಬ್ರೆ ಸಹಿಸ್ಕೆಮಲ್ಲ, ಏನು ಮಾಡೋಕ್ಕಾಗುತ್ತೆ. ತಿರ್ಗಾ ಈಗಳಪ್ಪ ಬಂದಿದ್ಲು, ಬರಲಿಲ್ಲ ನಮ್ಮ ಮನೆಗೆ ಎಂಬದು ಬೇಡ ಅಂತ ಹೇಳಿ ಅದಕ್ಕೆ ಬಂದೆ. ಇನ್ನೇನು ಮಾಡೋಣ? ಅಲ್ಲ ಬರಬೇಕಲ್ಲ, ಬರಲಿಲ್ಲ ಅಂತಂದರೆ ತಿರ್ಗಿ ಬೈಕೆ ಅಂತಾರೆ. ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಭಾರಿ ಇದ್ದಾರೆ ಇವರೇನು. ನಾವು ನಮ್ಮ ಮಕ್ಕಳು ನಾವೇ ಚೆನ್ನಾಗಿರ್ಬೇಕು ಅಂತ ಕೊಡಬೇಡ ಅಂತ ಹೇಳ್ತಾರೆ. ನೋಡಿ ಹೆಂಗಿದ್ದಾರೆ ಇವ್ರು. ಏನಮ್ಮ ಯಾವಾಗ ಬಂದ್ರಿ ಮಂಜಕ್ಕ? ಅಣ್ಣ ಆವಾಗಲೇನು ಸ್ವಲ್ಪ ತಾಯ್ತು ಕಣಣ್ಣ, ಏನೋ ಮಾತಾಡ್ಬೇಕಾಯ್ತು. ಅದಕ್ಕೆ ಬಿಟ್ಟಲ್ಲಣ್ಣ ಇಂತಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದೆಯಾ? ಬಾ. ಚೆನ್ನಾಗಿದ್ನಮ್ಮ. ಏನು ಮಾತಾಡ್ದಮ್ಮ ಅಣ್ಣ ಇಂತಾಗೆ? ಏನು ಕೊಡ್ತಾಳಂತೆ ಕಣಪ್ಪ, ಆ ಸುಗುಣನ ಗಂಡ ಏನಾನ ಅವನು ಏನೋ ಯಾವ ಹುಡುಗಿನ ಇಷ್ಟಪಟ್ಟು ಅವ್ನು ಬೇರೆ ಹುಡುಗಿನ ಮದುವೆ ಆಗ್ಯವನಂತೆ. ಅದಕ್ಕೇನೆ ಅವಳು ಬಂದು ಇಲ್ಲೇ ಇದ್ದಾಳಂತೆ. ಅದಕ್ಕೆ ಕೊಟ್ಟು ಮದುವೆ ಮಾಡ್ತೀನಿ, ಮಕ್ಕಳು ನೋಡ್ಕೊಂಬರಿ ಯಾರು ಇಲ್ಲ ಅಂತ ಹೇಳ್ತಿದ್ಲು. ಆ ಹುಡುಗರು ಮಕ್ಕ ನೋಡ್ಬೇಕಣ್ಣ. ಪಾಪ ಹುಡುಗರು ತಬ್ಲಿ ಆಗ್ತವೆ, ಯಾರು ಇಲ್ಲ. ಅಣ್ಣ ಏನು ಪಾಪ ಅವ್ನು ಮುಸ್ರೆ ತೊಳೆಯೋದು ಎಲ್ಲ ಮಾಡ್ತಾನೆ. ಅದಕ್ಕೇನೆ ಅದು ಕೊಟ್ಟು ಮದುವೆ ಮಾಡಿರತ್ತ ನಮ್ಮ ತವ್ರ ಮನೆ ಉಳಿತೈತೆ ಅಂತ. ಸರಿ ಅಮ್ಮ, ಕೊಟ್ಟು ಮದುವೆ ಮಾಡು. ಚೆನ್ನಾಗಿರ್ತಾರಷ್ಟೇ. ಒಂದಿಟ್ಟು ಮನೆಗೆ ಪೂಜೆ ಪುನಸ್ಕಾರ ಅದನ್ನು ಮಾಡಿಸ್ರೇನು. ಅವಳು ಬೇರೆ ಇದಾಗಿ ಅವಳಲ್ಲ, ಅವ್ರ ಮನೆಗೆ ಹಾಕನ ಏನು ಮಾಡಿರೋ ಆಗಲ್ಲ ಕಣೆ ಮಂಜಕ್ಕ. ಅದು ಯಾಕೋ ಏನ ಎಲ್ಲರಿಗೂ ಒಂದೇ ಥರ ಇರ್ಬೇಕಂದ್ರೆ ಆಗಲ್ಲ. ನೆಮ್ಮದಿ ಇರಬೇಕು ಸಾಕು. ಏನು ಮಾಡೋಕ್ಕಾಗುತ್ತೆ, ಅವರು ಪಡ್ಕೊಂಡಿದ್ದಷ್ಟಕ್ಕೆ ಪಾಪ ಹುಷಾರಿರ್ಲಿಲ್ವಂತೆ. ಅದಕ್ಕೆ ಹೋಗ್ಬಿಟ್ಟವ್ರು ಅವರು. ಬಿಡು, ಏನು ಮಾಡೋಕ್ಕಾಗಲ್ಲ ಬಿಡ ಆಂಟಿ. ಈ ಹುಡುಗಿ ಯಾರಮ್ಮ? ಮನೆ ಪಕ್ಕ ಇರೋದು ಈ ಹುಡುಗಿ. ಕರ್ಕೊಂಡು ಬಂದೆ ಈ ಹುಡುಗಿನ, ಬಾರಮ್ಮ ಹೋಗಿ ಬರೋಣ ಅಂತ ಹೇಳಿ. ಯಾಕಾಗ್ರೆ ಆಚಾರನೇ ಇಟ್ಕಿಲ್ಲ. ಏನು ಮಾಡ್ತೀನ ನೀ ಅವಳ್ದಕ್ಕೆ ಅವಳಿಲ್ಲ. ಆ ಅಮ್ಮ ನಿಮ್ಮ ಅತ್ತೆ ಹೋಯ್ತು, ನಿಮ್ಮ ಅತ್ತೆ ಹೋಗ್ತಿದ್ದಂಗೆ ಈ ಅಮ್ಮ ಸೇನಕ್ಕಿಲ್ದಂಗೆ ಆಯ್ತು. ಹಿಂಗೆ ಹೊಂದ್ಕೊಂತ ಅಂದ್ರೆ ಸರಿ ಆಯ್ತಲ್ಲಣ್ಣ, ಎಲ್ಲನ ಕೇಳ್ತೀನಿ. ಏನಾನ ಮನೆಯಾಗೆ ತನ್ನ ನವಗ್ರ ಶಾಂತಿ ಪೂಜೆ ಅದು ಏನಾನ ಮಾಡಿಸಿ ಆಮೇಲೆ ಮದುವೆ ಮಾಡ್ಕೊಂಬ್ಳೋಳು ಅಷ್ಟೇ. ನವಗ್ರ ಶಾಂತಿ ಪೂಜೆ ಮಾಡಿಸ್ತಾರೆ. ಏನಂದ್ರು ಅಷ್ಟೇನೆ. ನಿಮ್ಮ ಅಣ್ಣಂದು ಬುದ್ಧಿ ಸರಿ ಇಲ್ಲ. ಒಬ್ರು ಮನೆ ಹಾಳಾಗ್ಲಿ ಅಂತ ಹೇಳಿ ನಮ್ಮ ಮನೆ ನನಗೂ ನನ್ನ ಸೊಸಿಗೂ ಜಗಳ ತಂದಿಕ್ಕದು, ನಮ್ಮ ಮನೆಯಾಗೆಲ್ಲನ ನಮ್ಮ ಅಯ್ಯಪ್ಪು ನನಗೂ ಜಗಳ ತಂದಿಕ್ಕದು ಮಾಡ್ತಿದ್ದ ನಿಮ್ಮ ಅಣ್ಣ ಬಿಟ್ಟಲ್ಲ. ಇವತ್ತು ನೋಡು ಅವನ ಮನೆನೇ ಹಂಗೆ ಆಯಿತು. ಬಿಡ, ಅದಕ್ಕೆ ಅತ್ಲಾಗೆ ಹಳೆವೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಹಳೆವೇನು ಅಷ್ಟು ಮಾತಾಡಿದ್ರು ಮುಗಿಯಲ್ಲ. ಅವ್ರು ಅಣ್ಣ ತಮ್ಮಳ ಮೇಲೆ ಇದ್ದೇ ಇರ್ತಾವಪ್ಪ. ಹಂಗಾಗಿ ನೀವು ಹಿಂಗೆ ಮಾತಾಡಬಾರ್ದು. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಅನಿವಾರ್ಯ ಆಗೋಗ್ಬಿಟ್ಟೈತೆ. ಏನೋ ಅವರು ಹಣೆ ಬಾರ ಅಷ್ಟು ಕಿತ್ತು ಅನಿಸುತ್ತೆ. ಏನು ಮಾಡೋಕ್ಕಲ್ಲ ಬಿಡ್ರಿ. ಹಂಗೆ ಯಾಕೆ ಮಾತಾಡ್ತೀರ? ಹಳೆವೆಲ್ಲ ಮಾತಾಡ್ತಾ ಹೋದ್ರೆ ಸುಮ್ಮನೆ ಭಾಳ ಆಗ್ತವೆ. ಈಗ ಅಣ್ಣ ತಮ್ಮಳ ಮೇಲೆ ಎಲ್ಲೋದ್ರೂ ಇರ್ತಾವಕ್ಕ. ಇಂಥ ಊರಲ್ಲಿ ಇಲ್ಲ, ಇಂಥವ್ರ ಮನೇಲಿ ಇಲ್ಲ ಅಣ್ಣ ತಮ್ಮಳು ಇದ್ದಾರೆ ಅಂತಂದ್ರೆ ಇಂಥವ್ರ ಊರಲ್ಲಿ ಇಲ್ಲ ಅನ್ನೋದು ಮಾತೇ ಇಲ್ಲ. ಅಣ್ಣ ತಮ್ಮಳು ಇದ್ದಾರೆ ಅಂದರೆ ಅಲ್ಲಿ ಏನಾದರೂ ಒಂದು ಕಿತಾಪತಿ ಬಂದಿರುತ್ತೆ, ಏನಾದರೂ ಒಂದು ಜಗಳ ನಡೆದಿರುತ್ತೆ, ಏನಾದರೂ ಒಂದು ಘಟನೆಗಳು ನಡೆದಿರ್ತವೆ. ಅದನ್ನೇ ಇದು ಮಾಡ್ಕೊಂಡು ಹೋಗ್ಬಾರ್ದು ಅಷ್ಟೇ. ಇವಾಗ ಏನು ಮಾಡೋಕ್ಕಾಗುತ್ತೆ? ಪಾಪ ಅವ್ರ ಮನೇಲಿ ಇಂಥ ಪರಿಸ್ಥಿತಿ ಬಂದೈತೆ, ಏನು ಮಾಡೋಕ್ಕಾಗಲ್ಲ. ಬರಲಿಲ್ಲ ಅಂದರೆ ಯಾರೂ ಮಾತಾಡ್ತಿರ್ಲಿಲ್ಲ, ಬಂದಿರೋದಕ್ಕೆ ತಾನೇ ಮಾತಾಡ್ತಿರೋದು. ಬಿಡಿ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ? ಏನೋ ಆಗೈತೆ ಅತ್ಲಾಗೆ. ಕೆಮ್ಮ ನಾವು ಸುಮ್ಮನಾಗಿದ್ದೀವಿ. ಈ ಅಮ್ಮ ಮಂಜಕ್ಕೈತಲ್ಲ ಅವ್ರ ದೊಡ್ಡ ಅತ್ತಿಗೆ. ಈ ಅಮ್ಮನಿಗೆ ಎಷ್ಟು ಹೊಟ್ಟೆ ಉರಿ. ಅವ್ರ ಮನೆ ಹಾಳಾಗಿ ಹೋಗಿರೋದಕ್ಕೆ ಖುಷಿ ಆಗ್ತೈತಿ. ಇವಾಗ ಎಲ್ಲಿ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾಳೋ ಇವಳು, ಹಂಗೆ ಇರಲೇಳು ಅವ್ರ ಮನೇನ. ಅವ್ರು ಕಷ್ಟಪಡ್ತಿರೋದು ನೋಡಿ ನಾವು ಸಂತೋಷ ಪಡ್ಬೋದು ಅಂತ. ಈಗ ಚೆನ್ನಾಗಿದ್ರೆ ಸಹಿಸ್ಕಮಲ್ಲ ಇವ್ರಿಗೆ ಹೊಟ್ಟೆ ಉರಿ. ಹಿಂಗಾಗಿರೋದಕ್ಕೆ ಇವ್ರಿಗೆ ಭಾಳ ಖುಷಿ ಆಗ್ಬಿಟ್ಟೈತೆ. ಅದಕ್ಕೇನೆ ಏನೇನೋ ಹೇಳ್ತಾರೆ ನೋಡ್ರಿ. ಹುಡುಗರು ಹಂಗೆ ಹಿಂಗೆ, ಹುಡುಗರು ಸಾಕ್ರಿ ಮಾಡಬೇಕು ಹಂಗೆ ಹಿಂಗೆ ಅಂತ ಏನಾನ ಒಂದು ಹೇಳ್ತಾರೆ. ಎಲ್ಲೋದ್ರಿ ಅಣ್ಣ ತಮ್ಮಳಿದ್ದು ತಲೆ ಬಿದ್ದೋಗುತ್ತಪ್ಪ. ಅಣ್ಣ ತಮ್ಮಳದಂತೂ ಏನಾದರೂ ಕೆಣಿಕಿತಪತಿ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ದೇವಿರಮ್ಮ ಅಂತ ಹೇಳಿ ಇವ್ರ ಅತ್ತಿಗೆ. ಮಂಜಕ್ಕರ ಅತ್ತಿಗೆ ಇದು ದೇವಿರಮ್ಮ. ಅವಳು ಸೊಸೆ. ಅವಳ ಹೆಸರು ತ್ರಿವೇಣಿ ಅಂತ ಹೇಳಿ. ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.